ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವೇದ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಈ ಒಂದು ವಿಡಿಯೋದಲ್ಲಿ ಮಸಾಲೆ ದೋಸೆ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಮಸಾಲೆ ದೋಸೆ ತಿನ್ನಬೇಕು ಅಂದರೆ ಹೋಟ್ಲಲ್ಲಿ ಹೋಗಿ ತಿನ್ನಬೇಕು. ಸೊ ನಾನು ಸಿಂಪಲ್ಲಾಗಿ ಮನೆಗೆ ಹೇಗೆ ಮಾಡ್ಕೊಳ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಹಿಂದಿನ ದಿವಸ ಒಂದು 4 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಉದ್ದಿನಬೇಳೆ ಹಾಕಿ ನೆನೆ ಹಾಕ್ತಾ ಇದ್ದೀನಿ. ನಂತರ ನಿಮಗೆ ಎಷ್ಟು ಜನಕ್ಕೆ ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಮತ್ತು ಕಡಲೆಬೇಳೆ ಮತ್ತು ತೊಗರಿಬೇಳೆ ಒಂದೂವರೆ ಸ್ಪೂನ್ ಹಾಕ್ಕೊಂಡು ಇದನ್ನೆಲ್ಲ ನಾವು ಹಿಂದಿನ ದಿವಸನೇ ನಾನು ನೆನೆ ಹಾಕಿ ಇಟ್ಕೊಂಡಿದ್ದೆ ಇದನ್ನು. ಸೊ ಈಗ ಎಲ್ಲ ಹಾಕ್ಬಿಟ್ಟು ನಾನು ಒಂದು 4 ಸರಿ ತೊಳ್ಕೊಬೇಕಾಗುತ್ತೆ. ಅಕ್ಕಿ ಮತ್ತು ಉದ್ದಿನಬೇಳೆ ಎಲ್ಲ ಧೂಳಿರುತ್ತಲ್ಲ, ಹಂಗಾಗಿ ಬೇಳೆಕಾಳುಗಳು ಅಷ್ಟೇ ನೀವು ಒಂದು 4-5 ಸರಿ ತೊಳ್ಕೊಂಡು ನಂತರ ಅದನ್ನು ಹಿಂದಿನ ದಿವಸನೇ ನೆನೆಯಿಟ್ಕೊಳ್ಬೇಕಾಗುತ್ತೆ. ನಂತರ ಇದಕ್ಕೆ ನಾನೀಗ ಅವಲಕ್ಕಿ ಕೂಡ ಹಾಕ್ಕೋತಾ ಇದ್ದೀನಿ. ಜಾಸ್ತಿ ಬೇಡ, ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಅವಲಕ್ಕಿ ಕೂಡ ಹಾಕ್ಕೋತಾ ಇದ್ದೀನಿ. ಅಂದರೆ ನಾನು ಅವಲಕ್ಕಿನ ಬೇರೆ ಬೌಲ್ಗೆ ಹಾಕ್ಕೊಂಡು ಅದು ಸಪ್ರೇಟು ಮತ್ತು ಅಕ್ಕಿ ಬೇಳೆಕಾಳುಗಳು ಉದ್ದಿನಬೇಳೆ ಎಲ್ಲ ನಾನು ಬೇರೆಯೇ ನಾನು ತೊಳೆದಿಟ್ಕೋತಾ ಇದ್ದೀನಿ. ಸೊ ನಮ್ಮನೇಲಂದರೆ ಒಂದು 4 ಜನಕ್ಕೆ ಮತ್ತು ಟಿಫನ್ಗೆ ಆಗೋಷ್ಟು ದೋಸೆ ಮತ್ತು ಇನ್ನೊಂದು ಟೈಮ್ಗೆ ಇಡ್ಲಿಗೆ ಆಗೋಷ್ಟು ನಾನು ನೆನೆಯಿಟ್ಕೊಂಡಿದ್ದೀನಿ. ಸೊ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಈ ಒಂದು ಮೆಜರ್ಮೆಂಟಲ್ಲಿ ತೊಗೊಂಡ್ರೆ ಸಾಕು. ಮತ್ತು ಅವಲಕ್ಕಿಗೆ ನಾನು 1 ಸ್ಪೂನ್ 1-2 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಸಬ್ಬಕ್ಕಿ, ಅವಲಕ್ಕಿ ಜೊತೆ ಆದರೂ ನೆನೆಕ್ಕಿರೋದನ್ನ, ಇಲ್ಲಾಂದರೆ ಅಕ್ಕಿ ಜೊತೆ ಆದರೂ ನೆನೆಕ್ಬೋದು, ಇಲ್ಲಾಂದರೆ ಸಪ್ರೇಟ್ ಕೂಡ ನೆನೆಕ್ಬೋದು. ಸಬ್ಬಕ್ಕಿ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಸಬ್ಬಕ್ಕಿ ಸಾಕು. ಇದನ್ನೆಲ್ಲ ನಾನೀಗ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ನೀವು ಅಕ್ಕಿ ದೋಸೆಗೆ ಮತ್ತು ಇಡ್ಲಿಗೆ ನೀವು ಯಾವುದೇ ಅಕ್ಕಿ ಬಳಸಿದ್ರು ಚೆನ್ನಾಗಿರಲ್ಲ. ಸೊಸೈಟಿ ಅಕ್ಕಿ ಬಳಸಿದ್ರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ನಾನು 4 ಸರಿ ತೊಳೆದಿಟ್ಕೊಂಡು ಅಕ್ಕಿಯನ್ನು ಹಾಕಿಟ್ಕೊಂಡಿದ್ನಲ್ಲ, ಅದಕ್ಕೆ ಒಂದು 2 ಒಣಮೆಣಸಿನ್ಕಾಯಿನ ಹಾಕಿಟ್ಕೊಂಡು ನೆನಿಟ್ಕೋತಾ ಇದ್ದೀನಿ. ಸೊ ಆವಾಗಲೇ ಅದು ಮಸಾಲೆ ದೋಸೆ ಅನ್ನೋದು ಚೆನ್ನಾಗಿ ಬರೋದು ತೋರಿಸ್ತೀನಿ ನಾನು. ನಂತರ ನಾನು ಒಂದು 4-5 ಅವರು ನೆನಿಟ್ಬಿಟ್ಟು ಚೆನ್ನಾಗಿ ಈಗ ರುಬ್ಕೋತಾ ಇದ್ದೀನಿ. ಬ್ಯಾಟರ್ ಕೂಡ ಅಷ್ಟೇ, ದೋಸೆ ಹಿಟ್ಟು ತುಂಬ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಮಸಾಲೆ ದೋಸೆಗೆ. ತರಿಯಾಗಿ ರುಬ್ಕೊಳ್ಳೋದಕ್ಕೆ ಹೋಗಬೇಡಿ. ಮತ್ತು ನೀವು ಜಾರ್ ಉಪಯೋಗಿಸ್ಬೇಕಾದ್ರೆ ಏನೇ ಮಸಾಲೆ ರುಬ್ಬಿ ಏನೇ ಇದು ಮಾಡಿ ಯಾವುದೇ ಕಾರಣಕ್ಕೂ ಲೋಡನ್ನ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ಅರ್ಧ ಜಾರ್ ಹಾಕಿದ್ರೆ ಸಾಕು. ಸೊ ಈಗ ನಾನು ಹಾಕ್ಬಿಟ್ಟು ಎಲ್ಲ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಮತ್ತು ನಾವೇನು ಅಕ್ಕಿ ನೆನಿಟ್ಟಿದ್ವಲ್ಲ ಆ ನೀರನ್ನೇ ಹಾಕ್ಕೊಂಡು ಕೂಡ ನೀವು ರುಬ್ಕೊಬೋದು, ಇಲ್ಲಾಂತಂದರೆ ಸಪ್ರೇಟೇ ಹಾಕ್ಕೊಂಡು ರುಬ್ಕೋಬೋದು. ನೋಡ್ತಾ ಇರ್ಬೋದು ಎಷ್ಟು ನೈಸಾಗಿ ಹಿಟ್ಟು ನಾನು ರುಬ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಕೆಲವೊಬ್ಬರು ಮಿಲ್ಲಿಗೆ ಹೋಗಿ ಹಾಕ್ಸ್ಕೊಬರ್ತಾರೆ, ನಾವು ಅದನ್ನೇ ಮನೆಯಲ್ಲೇ ಹಾಕ್ಕೋತೀವಿ. ಜಾರಿಗೆ ಮನೆಯಲ್ಲೇ ಹಾಕ್ಕೊಳ್ಳೋರು ನೀವು ಯಾವತ್ತೇ ಅಕ್ಕಿ ರುಬ್ಬೇಕಾದ್ರೂ ಅರ್ಧ ಲೋಡೆ ಹಾಕ್ಕೊಳ್ಳಿ, ಯಾಕಂದರೆ ಜಾರ್ ಬೇಗ ಹೋಗೋ ಚಾನ್ಸಸ್ ಇರುತ್ತೆ. ನಂತರ ನಾನು ಅದು ರಾತ್ರಿ ಫರ್ಮೆಂಟೇಷನ್ ಆಗೋಕ್ಕೆ ಬಿಟ್ಟಿದ್ದೆ. ನೆಕ್ಸ್ಟ್ ಡೇ ನಾನು ಮಾರ್ನಿಂಗು ಚಟ್ನಿಗೆ ಏನೇನು ಬೇಕು ಅಂತ ನಾನಿಲ್ಲಿ ಮೊದಲನೇದಾಗಿ ತೋರಿಸ್ತಾ ಇದ್ದೀನಿ. ಕಾಯಿ ಚಟ್ನಿಗೆ ಕಾಯಿ, ಒಂದು ಸ್ವಲ್ಪ ಕಡಲೆಪಪ್ಪು, ಜೀರಿಗೆ, ಕೊತ್ತಂಬರಿ, ಪುದೀನ ಮತ್ತು ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ. ನಾನು ಮಾಮೂಲಿ ನಾವು ಚಟ್ನಿಯನ್ನು ಮಾಡ್ಕೊತಿರ್ತೀವಿ, ಅದೇ ಮಸಾಲೆ ದೋಸೆಗೆ ಯಾವ ಥರ ಚೆನ್ನಾಗಿರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಮಾತ್ರ ಅಷ್ಟೇ ತೋರಿಸ್ತಾ ಇರೋದು. ಕಾಯಿ, ಕಡಲೆ ಮತ್ತೆಲ್ಲ ನಾನು ಜಾರ್ಗೆ ಹಾಕ್ಕೊಬಿಡ್ತೀನಿ. ಚಟ್ನಿಗೆ ನಾನು ಕಾಯಿ ಚಟ್ನಿಗೆ ಇಲ್ಲಿ ನಾನು ಇಟ್ಕೊಂಡಿರೋದು. ನೀವು ಬೇಕಾದ್ರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಬೋದು. ನಾನು ಗ್ಯಾಸ್ಟ್ರಿಕ್ ಅಂತ ಹೇಳ್ಬಿಟ್ಟು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಮತ್ತು ಕೊತ್ತಂಬರಿ, ಪುದೀನ ಎಲ್ಲ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬಿಟ್ಟು ರುಬ್ಕೊಂಬಿಡ್ತೀನಿ ಈಗ. ಸೊ ನೀವು ಈ ಚಟ್ನಿನ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ತರಿಯಾಗಿ ಇರಲಿ. ಸೊ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತರಿಯಾಗಿ ನಾನೀಗ ರುಬ್ಕೊಂಡು ತೋರಿಸ್ತೀನಿ ಯಾವ ಥರ ಚಟ್ನಿ ಬೇಕು ಅಂತ. ನೀವು ಈ ರೀತಿ ಮಾಡಿಕೊಂಡ್ರೆ ಮತ್ತು ಇದನ್ನೇ ಸೊ ನೀವು ಗಟ್ಟಿಗೆ ಬೇಕಾದ್ರೂ ನಿಮ್ಮ ರುಚಿಗೆ ತಕ್ಕಂಗೆ ಗಟ್ಟಿಗೆ ಬೇಕಾದರೂ ಮಾಡ್ಕೊಬೋದು, ಇಲ್ಲ ಅಂತಂದರೆ ತೆಳುವಾಗಿ ಬೇಕಾದ್ರೂ ಹಾಕ್ಕೊಬೋದು. ನೆಕ್ಸ್ಟ್ ನಾನು ಅದಕ್ಕೆ ಒಗ್ಗರಣೆ ಹಾಕ್ಕೊಂಬಿಡ್ತೀನಿ. ಚಿಕ್ಕ ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಮತ್ತು ಸಾಸಿವೆ ಸಿಡಿದ್ಮೇಲೆ ಕಡಲೆಬೇಳೆ ಒಂದು ಸ್ವಲ್ಪ, ಉದ್ದಿನಬೇಳೆ ಒಂದು ಸ್ವಲ್ಪ. ಸೊ ಈ ಥರ ಚಟ್ನಿಗೆ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಮತ್ತು ಇದಕ್ಕೆ ಕರಿಬೇವಿತ್ತು ಅಂದರೆ ಹಾಕ್ಕೊಳ್ಳಿ, ನಾನು ಇಲ್ಲ ಅಂತ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ನಾನು ಚಟ್ನಿನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ನಾನು ನೀರು ಬೆರೆಸ್ಕೊಂಡಿದ್ದೀನಿ. ನೀರು ಚಟ್ನಿ ಏನಿದ್ರೂ ಇಡ್ಲಿಗೆ ಚೆನ್ನಾಗಿರುತ್ತೆ, ಗಟ್ಟಿ ಚಟ್ನಿ ದೋಸೆಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಸೊ ಒಗ್ಗರಣೆನ ಕೂಡ ನಾನೀಗ ಹಾಕ್ಕೊಂಡು ಚಟ್ನಿ ರೆಡಿ ಆಯಿತು. ನೆಕ್ಸ್ಟ್ ನಾನಿಲ್ಲಿ ಆಲೂಗಡ್ಡೆನ ಬೇಯಕ್ಕಿಡ್ತಾಯಿದ್ದೀನಿ. ಆಲೂಗಡ್ಡೆ ಬೇಗ ಬೇಯಲ್ಲ ಅಂತನ್ನೋರು ಈ ಥರ ಅರ್ಧ ಕಟ್ ಮಾಡ್ಕೊಂಬಿಟ್ರೆ ಬೇಗನೆ ಬೇಯುತ್ತೆ. ನಂತರ ನೀವಿನ್ನೂ ಕೆಲವೊಬ್ಬರು ಮಕ್ಕಳಿಗೆ ಟಿಫನ್ ಮಾಡಬೇಕು ಅಂತ ಅನ್ನೋರು ಸಿಪ್ಪೆ ಸುಲಿದು ಕೂಡ ನೀವು ಬಾಯ್ಲ್ ಮಾಡ್ಕೊಬೋದು. ಆಲೂಗಡ್ಡೆ ಅನ್ನೋದು ಹಾಕ್ಕೊಂಡು ಒಮ್ಮೆ ಟ್ರೈ ಮಾಡಿ, ಯಾವಾಗಲಾದರೂ ಎಮರ್ಜೆನ್ಸಿ ಇತ್ತು ಅಂತಂದರೆ. ಇಲ್ಲಾಂದರೆ ಟೈಮ್ ಇತ್ತು ಅಂದರೆ ಈ ಥರ ಕೂಡ ಮಾಡ್ಕೊಬೋದು. ಇಲ್ಲ ಅಂತಂದರೆ ಕೆಲ್ಸಕ್ಕೆ ಹೋಗೋ ಲೇಡೀಸ್ ವುಮೆನ್ಸ್ ಏನಿರ್ತಾರೆ ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ.
ಮತ್ತು ನಾನಿಲ್ಲಿ ಆಲೂಗಡ್ಡೆ ಒಂದು 2 ಸರಿ ತೊಳೆದಿಟ್ಕೊಂಡಿದ್ದೆ. ಒಂದು ಆಲೂಗಡ್ಡೆ ಮುಳುಗೋಷ್ಟು ನೀರು ಹಾಕ್ಕೊಂಡು ಈಗ ನಾನು ಆಲೂಗಡ್ಡೆನ ಒಂದು 3ರಿಂದ 4 ವಿಜಿಲ್ ಕೂಗಿಸ್ಕೊಂಡ್ರೆ ಆಲೂಗಡ್ಡೆ ತುಂಬ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ನಂತರ ನಾನಿಲ್ಲಿ ಆಲೂಗಡ್ಡೆನ ಆರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಎಲ್ಲ ನಾನು ಸಿಪ್ಪೆ ಸುಲಿದು ಇಟ್ಕೊಬಿಡ್ತೀನಿ. ಆಲೂಗಡ್ಡೆಯನ್ನು ತುಂಬ ವಾಯಿ ಮತ್ತು ಥಂಡಿಗಾಲದಲ್ಲಿ ತುಂಬ ತಿನ್ನೋದಕ್ಕೆ ಹೋಗಬೇಡಿ. ವಾಯಿ ಇರೋರಿಗೆ ಮತ್ತು ಮೊಣಕಾಲು ನೋವು ಹೆಣ್ಮಕ್ಳಿಗಂತೂ 30 ನಂತರ ಈ ಮೊಣಕಾಲು ಸಮಸ್ಯೆ ಅದು ಇದು ಎಲ್ಲ ಬರ್ತಾ ಇರುತ್ತೆ. ಸೊ ಅಂಥವ್ರಿಗೆ ಈ ಆಲೂಗಡ್ಡೆ ಅನ್ನೋದು ಅವಾಯ್ಡ್ ಮಾಡಿಕೊಂಡ್ರೆ ಬೆಟರು. ನಂತರ ನಾನೀಗ ಆಲೂಗಡ್ಡೆಗೆ ಎಲ್ಲ ಸುಲಿದಿಟ್ಕೊಂಡು 1-2 ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ ನಾನಿಲ್ಲಿ ಹಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಈಗ ಆಲೂಗಡ್ಡೆನ ಕೂಡ ಮ್ಯಾಶ್ ಮಾಡ್ಕೊಂಬಿಡ್ತೀನಿ. ಇದೇ ಒಗ್ಗರಣೆಗೆ ಇದೇ ಆಲೂಗಡ್ಡೆಗೆ ನೀವು ಬೇಕಿತ್ತು ಅಂದರೆ ನಾವೇನು ಆಲೂಗಡ್ಡೆ ಪಲ್ಯ ಮಾಡ್ತೀವಿ, ಇದಕ್ಕೆ ನೀವು ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನ ಕಲಸ್ಬಿಟ್ಟು ನೀವು ಇದ್ದರೆ ಅದು ಕೂಡ ನಾವು ಆಲೂಗಡ್ಡೆ ಸಾಗು ಅಂತ ಏನು ಕರೀತಾರೆ ಅದನ್ನು ಕೂಡ ಮಾಡ್ಕೊಬೋದು. ಸೊ ಆಲೂಗಡ್ಡೆ ಸಾಗು ಅನ್ನೋದು ಚಪಾತಿಗೆ ಮತ್ತು ಪೂರಿಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೇಮ್ ಪ್ರೋಸೆಸ್ಸು. ಆದರೆ ಒಂದು ಸ್ವಲ್ಪ ನಾವು ಇವಾಗ ಆಲೂಗಡ್ಡೆ ಪಲ್ಯಗೆ ನೀರು ಹಾಕಲ್ಲ, ಆದರೆ ಸಾಗುಗೆ ಸೇಮ್ ಎಲ್ಲ ಪಲ್ಯಗೆ ಹೇಗೆ ಮಾಡ್ಕೋತೀವೋ ಹಾಗೆ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಕಡಲೆ ಹಿಟ್ಟಲ್ಲಿ ನೀರು ಹಾಕ್ಬಿಟ್ಟು ಕಲಿಸ್ಬಿಟ್ಬಿಟ್ರೆ ಅದು ನಮಗೆ ಆಲೂಗಡ್ಡೆ ಸಾಗಾಗುತ್ತೆ. ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ತೋರಿಸ್ತೀನಿ. ನೆಕ್ಸ್ಟು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಮತ್ತು ಸಾಸಿವೆ ಎಲ್ಲ ಸಿಡಿದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ. ಈಗ ಅದೆಲ್ಲ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋ ಹಾಗೆ ತಿರ್ಕೊಬೇಕಾಗುತ್ತೆ. ಸೊ ಮಸಾಲೆ ದೋಸೆ ಯಾರ್ಯಾರೆಲ್ಲ ಇಷ್ಟಪಡ್ತೀರ ಅವರು ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ಇನ್ನೂ ಯಾರ್ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಆಯಿಲು, ಒಣಮೆಣ್ಸಿನ್ಕಾಯಿ ಬೇಕಿತ್ತು ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಕೊತ್ತಂಬರಿ ಎಲ್ಲ ನಾನು ಸ್ವಲ್ಪ ಫ್ರೈ ಹಾಕ್ಕೋತಾ ಇದ್ದೀನಿ. ನಂತರ ಕಲರ್ಗೆ ನಾನಿಲ್ಲಿ ಅರಿಶಿನ ಯೂಸ್ ಮಾಡ್ತಾಯಿದ್ದೀನಿ. ನಂತರ ಸ್ಮ್ಯಾಶ್ ಮಾಡ್ಕೊಂಡಿರೋಂಥ ಆಲೂಗಡ್ಡೆ ಹಾಕ್ಬಿಟ್ಟು ಮಿಕ್ಸ್ ಕೊಟ್ಟೆ. ನಂತರ ಅದಕ್ಕೆ ಫೈನಲಾಗಿ ಕಾಯಿ ಆಪ್ಷನಲ್ ಕಾಯಿ ಇತ್ತು ಅಂದರೆ ಹಾಕ್ಕೋಬೋದು. ನಂತರ ಕೊತ್ತಂಬರಿ ಹಾಕ್ಕೊಂಡ್ರೆ ಆಲೂಗಡ್ಡೆ ಪಲ್ಯ ನಾನೆಲ್ಲ ಸಿಂಪಲಾಗೆ ತೋರಿಸ್ತಾ ಇದ್ದೀನಿ. ಸೊ ಈಗ ನಾನು ಕೆಂಪು ಚಟ್ನಿ ಮಸಾಲೆ ದೋಸೆ ಮೇಲೆ ಏನು ಹಾಕ್ತೀವಿ ಕೆಂಪು ಚಟ್ನಿನ ಹೆಂಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಜೀರಿಗೆ 1-2 ಸ್ಪೂನು, ಧನಿಯಾ ಮತ್ತು ಒಣಮೆಣ್ಸಿನ್ಕಾಯಿ, ಬಾಡಿಗೆ ಮೆಣಸಿನ್ಕಾಯಿ 1-4, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ನಾನು ಚಿಕ್ಕ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಜಾಸ್ತಿ ಪೇಸ್ಟ್ ಆಗೋದು ಬೇಡ, ಒಂದು ಸ್ವಲ್ಪ ತರಕಾರಿಯಾಗಿ ಇರಲಿ. ನಾನು ಕ್ವಾಂಟಿಟಿ 1 ಟೈಮ್ಗೆ ಅಲ್ವಾ ಟಿಫನ್ಗೆ ಅಂದ್ಬಿಟ್ಟು ನಾನು ಸಿಂಪಲ್ಲಾಗಿ ಚಿಕ್ಕದಾಗೆ ಮಾಡ್ಕೋತಾ ಇದ್ದೀನಿ. ಸೊ ನಿಮಗಿನ್ನೂ ಡಬಲ್ ಕ್ವಾಂಟಿಟಿ ಬೇಕು ಅಂತ ಅಂದರೆ ಇನ್ನೂ ಒಂದು 5-6 ಜನಕ್ಕೆ ಅಂದರೆ ಡಬಲ್ ಕ್ವಾಂಟಿಟಿ ತೊಗೋಬೋದು. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಮತ್ತು ಈ ಖಾರವನ್ನು ಮಕ್ಳಿದಕ್ಕೆ ಕೊಡೋದಕ್ಕಾಗಲ್ಲ, ದೊಡ್ಡವ್ರು ಮಾತ್ರನೇ ತಿನ್ಬೋದು, ಯಾಕಂದರೆ ಜಾಸ್ತಿ ಖಾರ ಇರುತ್ತೆ. ನಂತರ ಹೆಂಚಿಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೋತಾ ಇದ್ದೀನಿ. ಮೊದಲನೇ ದೋಸೆ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಮಸಾಲೆ ದೋಸೆ ಅನ್ನೋದು 2-3 ದೋಸೆ ಆದಮೇಲೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋದು. ಸೊ ಇಲ್ಲಿ ನಾವು ಸ್ವಲ್ಪ ಇದಾಗುತ್ತೆ, ಯಾಕೆ ದೋಸೆನೇ ಬರ್ತಾಯಿಲ್ಲ ಅಂತ ಅನಿಸುತ್ತೆ. ಆ ಥರ ಆಗುತ್ತೆ. ಒಂದು 2-3 ದೋಸೆ ಅದು ತವ ಕುದ್ರಕೊಬೇಕು, ನಂತರನೇ ಅದು ಚೆನ್ನಾಗಿ ಬರೋದು. ಸೊ ಒಂದು 2-3 ದೋಸೆ ಹಾಕಿದ್ಮೇಲೆ ಯಾವ ಥರ ಬರುತ್ತೆ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ದೋಸೆಗೆ ನಾನು ಪಲ್ಯ ಮತ್ತು ಕೆಂಪು ಚಟ್ನಿ ಹಾಕ್ಕೊಂಡಿದ್ದೆ. ಸೊ ಸ್ಟಾರ್ಟಿಂಗ್ ಈ ಥರನೇ ಬರುತ್ತೆ ದೋಸೆ. ನಂತರ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ಒಂದು ಸ್ವಲ್ಪ ಹೆಂಚು ಚೆನ್ನಾಗಿ ಕಾಯಬೇಕು. ನಂತರ ಅಲ್ಲಿಗೂ ಏನಾದರೂ ದೋಸೆ ಬರ್ತಿಲ್ಲ ಅಂತಂದರೆ ಈರುಳ್ಳಿ ತೊಗೊಂಡು ಸ್ವಲ್ಪ ಚೆಂದಾಗಿ ನೀವು ತವ ಏನಿರುತ್ತೆ ಅದನ್ನು ಚೆನ್ನಾಗಿ ಉಜ್ಜಿಬಿಟ್ಟು ಆಮೇಲೆ ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ಹೀಗೆ ನೋಡಿ 2-3 ದೋಸೆ ಆದಮೇಲೆ ಚೆನ್ನಾಗಿ ಬರ್ತಾಯಿದೆ ಮಸಾಲೆ ದೋಸೆ. ಮಕ್ಳಿಗೆ ಕೊಡೋದಕ್ಕಾದರೆ ಖಾರ ಹಾಕಬೇಡಿ. ನಂತರ ಇದಕ್ಕೆ ರುಚಿಗೆ ನೀವು ನಿಮ್ಮ ಟೇಸ್ಟ್ಗೆ ಇಷ್ಟಪಡೋರಾದರೆ ತುಪ್ಪ ಜಾಸ್ತಿ ಹಾಕ್ಕೊಬೋದು, ಇಲ್ಲಾಂದರೆ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಮಸಾಲೆ ದೋಸೆಗೆ ತುಪ್ಪ ಅನ್ನೋದೇ ಹೆವಿ ಟೇಸ್ಟ್ ಕೊಡೋದು. ನಂತರ ನೀವು ಇದನ್ನು ತಿರುವಾಕಿ ಬಾಯ್ಲ್ ಮಾಡೋಂಗಿಲ್ಲ. ಬೇರೆ ದೋಸೆ ಎಲ್ಲ ನಾವು ತಿರುವಾಕ್ಬಿಟ್ಟು ಬೇಯಿಸ್ತೀವಲ್ಲ ಆ ಥರ ಮಾಡೋಂಗಿಲ್ಲ. ಮಕ್ಳಿಗೆ ಕೊಡೋದಾದರೆ ಖಾರ ಹಾಕಬೇಡಿ. ನಂತರ ಖಾರ ನೋಡ್ಕೊಂಡು ಹಾಕ್ಕೊಂಡು ಇದ್ರ ಮೇಲೆ ಪಲ್ಯ ಹಾಕ್ಬಿಟ್ಟು ನೀಟಾಗಿ ನಾವು ಫೋಲ್ಡ್ ಮಾಡಿಬಿಟ್ರೆ ಮಸಾಲೆ ದೋಸೆ ಅನ್ನೋದು ತುಂಬ ರುಚಿಯಾಗಿರುತ್ತೆ. ಹೀಗೆ ಟ್ರೈ ಮಾಡಿ, ಮತ್ತು ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ. ಸೊ ಈ ಥರ ಮಕ್ಕಳಿಗೆಲ್ಲ ಮಾಡಿಕೊಡ್ತಾರೆ, ತುಂಬ ಇಷ್ಟಪಡ್ತಾರೆ, ಮತ್ತು ಅವ್ರಿಗೂ ಕೂಡ ಖುಷಿಯಾಗುತ್ತೆ. ನಂತರ ಒಂದು ಸ್ವಲ್ಪ ಬಾಯ್ಲ್ ಆಗ್ತಾಯಿದ್ದೆ, ದೋಸೆ ಎದ್ದೊಳ್ತಾ ಇದೆ ಅನ್ನೋ ಟೈಮಲ್ಲಿ ಈ ಥರ ಆಲೂಗಡ್ಡೆ ಪಲ್ಯ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡ್ರೆ ನಂತರ ಅದನ್ನು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನಿಮಗಿದು ತುಂಬಾ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ನೆನೆಯೋಕೆ, ಅವಾಗ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಟ್ 4 ದೋಸೆ ಹಾಕಿದ್ಮೇಲೆ ನಿಮಗೆ ಮಸಾಲೆ ದೋಸೆ ಅನ್ನೋದು ನೀಟಾಗಿ ಬರುತ್ತೆ. ಕೆಲವೊಂದು ದೋಸೆದೇ ತವ ಬರುತ್ತೆ ಇನ್ನೂ ಇಂಚು ದಪ್ಪ ಇರೋದು, ಅದರಲ್ಲಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ತವಕ್ಕಿನ್ನ. ಸೊ ನೋಡ್ತಾ ಇದ್ದೀರಲ್ಲ ಫೈನಲಾಗಿ ಹೇಗೆ ರೆಡಿ ಆಯಿತು ಅಂತ ಹೇಳ್ಬಿಟ್ಟು. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ. ಸೊ ಇನ್ನೂ ಯಾರ್ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.